ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯುವ ಪಡುಕೋಣೆ. ಇದು ನಿಜಾನ ಇಲ್ಲ ಊಹಾಪೋಹನ? ನೋಡೋಣ ವೀಕ್ಷಕರೇ. ಹೌದು, ಈ ಒಂದು ಶಾಲೆ ತುಂಬ ವರ್ಷಗಳಿಂದ ಮುಚ್ಚಲ್ಪಟ್ಟಿರುತ್ತದೆ. ಈ ಒಂದು ಶಾಲೆಯ ಬಗ್ಗೆ ಅನೇಕ ಊಹಾಪೋಹಗಳ ಮಾತುಗಳನ್ನು ನಾವು ಕೇಳಿರುತ್ತೇವೆ. ಈ ಒಂದು ಶಾಲೆಯಲ್ಲಿ ಒಂದು ಹೆಣ್ಣು ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬುದು ಜನರ ಮಾತುಗಳಾಗಿದೆ. ಇದು ಬರೀ ಜನರ ಬಾಯಿ ಮಾತೇನಾ, ಇಲ್ಲ ನಿಜವಾಗಿಯೂ ಅಲ್ಲಿ ಏನಾದರೂ ಆಗಿದೆಯಾ ಎಂಬುದನ್ನು ಇವತ್ತಿನ ವಿಷಯದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಷಯಗಳ ಬಗ್ಗೆ ತುಂಬ ಹತ್ತಿರದಿಂದ ತಿಳಿದಂತಹ ನಮ್ಮ ಸ್ನೇಹಿತರು ಆ ಒಂದು ಶಾಲೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಹೌದು, ನಾವೆಲ್ಲ ಸೇರಿ ಆ ಒಂದು ಶಾಲೆಗೆ ಹೋಗುತ್ತೇವೆ. ಸಮಯ 3:30 ಮಧ್ಯಾಹ್ನ. ಹೌದು, ಆ ಮಧ್ಯಾಹ್ನದ ಸಮಯದಲ್ಲಿ ನಾವು ಆ ಸ್ಕೂಲ್ಗೆ ಭೇಟಿ ನೀಡ್ತೇವೆ. ಅಲ್ಲಿರುವಂತಹ ಸೆಕ್ಯೂರಿಟಿ ಗಾರ್ಡನ್ನು ಮಾತಾಡಿಸ್ತೇವೆ. ನಾವು ಇವತ್ತಿನ ದಿನ ರಾತ್ರಿ ನೈಟ್ ಶೂಟ್ ಈ ಒಂದು ಶಾಲೆಯಲ್ಲಿ ಮಾಡಬಹುದಾ ಎಂಬುದಾಗಿ ಅವರನ್ನು ಕೇಳುತ್ತೇವೆ. ಆದರೆ ಆ ಗಾರ್ಡ್ ಇಲ್ಲ, ನೈಟ್ ಶೂಟ್ಗೆ ಇಲ್ಲಿ ಯಾವುದೇ ಥರದ ಪರ್ಮಿಷನ್ ಇರುವುದಿಲ್ಲ ಎಂಬುದಾಗಿ ತಿಳಿಸುತ್ತಾರೆ. ಹಾಗೆ ಅವರನ್ನು ಸ್ವಲ್ಪ ರಿಕ್ವೆಸ್ಟ್ ಮಾಡಿ, ಹೇಗೋ ಬಂದಿದ್ದೇವೆ ಸರ್, ಇವಾಗಾದರೂ ಒಳಗಡೆ ನೋಡ್ಬೋದಾ, ಸ್ವಲ್ಪ ವಿಡಿಯೋ ಶೂಟನ್ನು ಮಾಡ್ಬೋದಾ ಅಂತ ಕೇಳ್ತೀವಿ. ಅದಕ್ಕೆ ಅವರು ಒಪ್ಪಿ ನಮ್ಮನ್ನು ಒಳಗಡೆ ಕಳಿಸ್ತಾರೆ. ಹಾಗೆ ನಾವೆಲ್ಲರೂ ಕೂಡ ಆ ಸ್ಕೂಲ್ ಒಳಗೆ ಹೋಗ್ತೇವೆ. ನಂತರ ಶಾಲೆಯ ಪ್ರತಿಯೊಂದು ಕೋಣೆಯ ಒಳಗಡೆ ಹೋಗುತ್ತೇವೆ. ಆದರೆ ಅಲ್ಲಿನ ಪ್ರತಿಯೊಂದು ಕೋಣೆಯ ಗೋಡೆಗಳು ಕಪ್ಪು ಕಲೆಗಳಿಂದ ಆವರಿಸಿತ್ತು. ಹೌದು ವೀಕ್ಷಕರೇ, ತುಂಬ ವರ್ಷಗಳಾಗಿರುವುದರಿಂದ ಅನೇಕ ಕಪ್ಪು ಕಲೆಗಳು, ಭಯದ ವಾತಾವರಣ ಆ ಒಂದು ಕೋಣೆಗಳಲ್ಲಿ ಮೂಡುತ್ತಿತ್ತು.
ಅಲ್ಲದೆ ವಿದ್ಯಾರ್ಥಿಗಳು ಓದಿರುವಂತಹ ಡೆಸ್ಕ್ಗಳು ಮುರಿದು ಛಿದ್ರ ಛಿದ್ರವಾಗಿ ಪ್ರತಿಯೊಂದು ಕೋಣೆಗಳಲ್ಲಿಯೂ ಬಿದ್ದಿತ್ತು. ನಿಜಕ್ಕೂ ಬೇಸರವೇ. ಹಾಗೆ ನಮ್ಮ ಸ್ನೇಹಿತರು ಈ ಒಂದು ಘಟನೆಯ ಬಗ್ಗೆ ವಿವರಿಸುತ್ತಾ ಹೋದರು. ಹಾಗೆ ಒಂದಾದ ನಂತರ ಒಂದು ಕೋಣೆಯ ಒಳಗಡೆ ನಾವು ಹೋಗುತ್ತಾ ಹೋದೆವು. ಆದರೆ ಪ್ರತಿಯೊಂದು ಕೋಣೆಯು ಕಪ್ಪು ಕಲೆಗಳಿಂದ ಕೂಡಿತ್ತು. ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಮಧ್ಯದಲ್ಲಿ ಒಂದು ಕೋಣೆ ನೋಡುತ್ತೇವೆ. ಆ ಕೋಣೆಯ ಒಳಗೆ ಹೋದಾಗ ನಿಜಕ್ಕೂ ಅಚ್ಚರಿ ಅನಿಸಿತ್ತು. ಹೌದು ವೀಕ್ಷಕರೇ, ನೀವೇ ನೋಡಿ. ಇಲ್ಲಿ ಬರೆದಿದ್ದು ಬೇರೆ ಏನೂ ಅಲ್ಲ, ಕೊನೆಯಾಗಲಿ ಕಟ್ಟುಕತೆ, ಕೊನೆಯಾಗಲಿ ಕಟ್ಟುಕತೆ ಎಂಬುದಾಗಿ ಈ ಗೋಡೆಯ ಮೇಲೆ ಕಪ್ಪು ಬಣ್ಣದಿಂದ ಬರೆದಿದ್ದಾರೆ. ಹೌದು ವೀಕ್ಷಕರೇ, ಈ ಗೋಡೆಯ ಮೇಲೆ ಕೊನೆಯಾಗಲಿ ಕಟ್ಟುಕತೆ ಎಂದು ಬರೆಯಲಾಗಿತ್ತು. ಈ ಕೊನೆಯಾಗಲಿ ಕಟ್ಟುಕತೆ ಎಂಬುದರ ಹಿಂದೆ ಏನಾದರೂ ರಹಸ್ಯ ಇರಬಹುದಾ? ನೋಡಿ. ಅಲ್ಲದೆ ಈ ಗೋಡೆಯ ಮೇಲೆ ಇನ್ನೊಂದು ಅಚ್ಚರಿಯ ವಿಷಯ, ಈ ಒಂದು ಚಿತ್ರಣ.
ಹೌದು ವೀಕ್ಷಕರೇ, ಇಲ್ಲಿ ಕಾಣಿಸ್ತಾ ಇರೋದು ತಂದೆ ತಾಯಿ ಹಾಗೂ ಒಂದು ಪುಟ್ಟ ಬಾಲಕ. ಅದರ ಪಕ್ಕದಲ್ಲಿ ಒಂದು ಪುಟ್ಟ ಬಾಲಕಿ. ಆ ಬಾಲಕಿಯ ಚಿತ್ರಣದ ಮೇಲೆ ಇಂಟು ಮಾರ್ಕ್. ಹೌದು, ಯಾಕಿರಬಹುದು? ನಮಗೆ ತಿಳಿದಿರುವಂತಹ, ಹೊರಗಡೆ ಕೇಳಿರುವಂತಹ ಊಹಾಪೋಹದ ಮಾಹಿತಿ ಪ್ರಕಾರ ಇಲ್ಲಿ ನಾವು ತೂಗು ಹಾಕಿದರೆ ನಮಗೆ ಅನಿಸಿದ್ದು ಇಷ್ಟೇ: ಈ ಬಾಲಕಿ ಈಗ ಇಲ್ಲವೇನೋ, ಅಲ್ಲ ಅನ್ಯಾಯವಾಗಿರುವುದೇ ಈ ಬಾಲಕಿಗ. ಗೊತ್ತಿಲ್ಲ ವೀಕ್ಷಕರೇ, ಇಲ್ಲಿ ಚಿತ್ರಿಸಿರುವ ಚಿತ್ರಣವಂತೂ ನಮಗೆ ತುಂಬ ಭಯದ ವಾತಾವರಣ ಉಂಟು ಮಾಡಿತು. ಈ ಚಿತ್ರಣದಲ್ಲಿ ತುಂಬ ಸ್ಪಷ್ಟವಾಗಿ ತಿಳಿಯುತ್ತೆ, ಗಂಡ ಹೆಂಡತಿ ಹಾಗೂ 2 ಮಕ್ಕಳು. ಅದರಲ್ಲಿ ಗಂಡು ಮಗು ಅಪ್ಪ ಅಮ್ಮನ ಕೈಯಲ್ಲಿಯೇ ಇದೆ, ಆದರೆ ಹೆಣ್ಣು ಮಗು ಮಾತ್ರ ಇಂಟು ಮಾರ್ಕನ್ನು ಒಳಗೊಂಡು ಪಕ್ಕದಲ್ಲಿ ಚಿತ್ರಿಸಿದ್ದಾರೆ. ಅಲ್ಲದೆ ಈ ಗೋಡೆಯ ಮೇಲೆ 100 ಬರವಣಿಗೆ ಇದೆ. ಆ ಪ್ರತಿಯೊಂದು ಬರವಣಿಗೆಯೂ ಕೂಡ ಕಪ್ಪು ಅಕ್ಷರದಿಂದ ಕೊನೆಯಾಗಲಿ ಕಟ್ಟುಕತೆ ಎಂಬುದೇ ಆಗಿದೆ. ಇದು ನಮಗೆಲ್ಲರಿಗೂ ಒಂದು ಅಚ್ಚರಿಯ ಜೊತೆಗೆ ಭಯದ ವಾತಾವರಣವನ್ನು ಮೂಡಿಸಿದ್ದು ನಿಜಾನೇ ಸ್ನೇಹಿತರೆ. ಹೌದು, ಇದರ ಹಿಂದಿನ ರಹಸ್ಯ ಏನು ಅಂತ ನೋಡೋಣ. ಇದನ್ನೆಲ್ಲ ನೋಡಿದ ಮೇಲೆ ಆ ಕೋಣೆಯ ಬರವಣಿಗೆಯ ಹಿಂದೆ ಏನಿದೆ ಎಂದು ತಿಳಿದುಕೊಳ್ಳುವ ಆಸಕ್ತಿ ನಮಗೆ ಹೆಚ್ಚಾಗಿದ್ದಂತೂ ನಿಜ. ಈ ಕೋಣೆ ಆದ ನಂತರ ಹಾಗೆ 1ನೇ ಮಹಡಿಯ ಕೋಣೆಗಳಿಗೂ ಹೋದೆವು. ಪ್ರತಿಯೊಂದು ಕೋಣೆ ಕೂಡ ಸ್ವಲ್ಪ ಭಯದ ವಾತಾವರಣವನ್ನು ಮೂಡಿಸಿದ್ದಂತೂ ನಿಜಾನೇ. ಹೌದು, ನಾವು ಹೋಗಿರುವುದು 3:30, ಅಂದರೆ ಮಧ್ಯಾಹ್ನ 3:30-4 ಗಂಟೆ ಹೊತ್ತಿಗೆ. ಆ ಸಮಯದಲ್ಲಿಯೇ ನಮಗೆ ಏನೋ ವಿಚಿತ್ರ ಅನುಭವ ಅನಿಸಿದ್ದಂತೂ ನಿಜ. ಈ ಒಂದು ಅನುಭವ ಹೊರಗಡೆ ನಾವು ಕೇಳಿರುವ ಘಟನೆ ನಮ್ಮ ಮೇಲೆ ಪ್ರಭಾವ ಬೀರಿ ಅನಿಸಿತ್ತೋ ಅಥವಾ ನಿಜವಾಗಿಯೂ ಆ ಕೋಣೆಗಳನ್ನು ನೋಡಿಯೇ ನಮ್ಮ ಮನಸ್ಸಿನ ಮೇಲೆ ಆ ಒಂದು ಪ್ರಭಾವ ಬೀರಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಲ್ಪ ವಿಚಿತ್ರವಾಗಿದೆ ಅನಿಸಿದ್ದಂತೂ ನಿಜ ಸ್ನೇಹಿತರೆ. ಒಂದಂತೂ ನಿಜ, ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ರಾತ್ರಿ ಹೊತ್ತು ಈ ಒಂದು ಶಾಲೆಯ ವಿಡಿಯೋನ ಮಾಡಬೇಕು ಅನ್ನುವ ಆಸಕ್ತಿ ಹೆಚ್ಚಿಸಿದ್ದಂತೂ ನಿಜ. ಆದರೆ ನಮಗೆ ಆ ಅವಕಾಶ ಸಿಕ್ಕಿಲ್ಲ. ಏನೇ ಆಗಲಿ ಸ್ನೇಹಿತರೆ, ನಿಜವಾಗಿಯೂ ಆ ಒಂದು ಹುಡುಗಿಗೆ ಅನ್ಯಾಯ ಆಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದೇ ಹೌದಾದರೆ ಆ ಒಂದು ಹುಡುಗಿಯ ಅನ್ಯಾಯಕ್ಕೆ ನ್ಯಾಯ ಸಿಗಲಿ ಹಾಗೂ ಆ ಒಂದು ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಈ ಮೂಲಕ ನಾವು ಕೇಳಿಕೊಳ್ಳುತ್ತೇವೆ. ಈ ಒಂದು ಘಟನೆ ನಿಜವಾಗಿಯೂ ನಡೆದಿದೆ ಎಂದು ತಿಳಿಯುವವರೆಗೂ ಈ ಒಂದು ಘಟನೆಯು ಜನರ ಕಲ್ಪನೆಯ ಕಟ್ಟುಕತೆ ಎಂದೇ ಭಾವಿಸಿ ವೀಕ್ಷಕರೇ, ಇದು ನಿಜ ಎನ್ನುವವರೆಗೂ ಇದು ನಮ್ಮೆಲ್ಲರ ಕಲ್ಪನೆಯ ಕಟ್ಟುಕತೆಯಾಗಿಯೇ ಇರಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಒಂದಿಗೆ. ನಿಮ್ಮ ಯುವ ಪಡುಕೋಣೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.